ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಏನಂದರೆ ತುಂಬ ಅತ್ಯಮೂಲ್ಯವಾದಂಥ ಒಂದು ಆಹಾರ ಪದಾರ್ಥ. ಅಂದರೆ ಪದಾರ್ಥ ಇನ್ ದ ಸೆನ್ಸ್ ನೀವು ಅನ್ಕೋಬೋದು ಏನಿದು ಪದಾರ್ಥ ಅಂದರೆ ಏನು ಹೇಳ್ತಿದ್ದಾರೆ ಅಂತ. ಸೊ ನಾನಿವತ್ತು ನಿಮಗೆ ತಿಳಿಸೋಕೆ ಹೊರಟಿರುವಂಥದ್ದು ನೀರಿನ ಬಗ್ಗೆ. ಗೊತ್ತಾಯ್ತಲ್ಲ. ಸೊ ಇವತ್ತಿನ ಟಾಪಿಕ್ ಬಂದು ವಾಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ವಾಟರ್ ಅಂದರೆ ಯಾವ ವಾಟರು? ತುಂಬ ವಾಟರ್ಗಳಿದೆ. ಸೊ ನಾನು ಮಾತಾಡೋಕ್ಕೆ ಹೊರಟಿರುವಂಥದ್ದು ಡ್ರಿಂಕಿಂಗ್ ವಾಟರ್. ಸೊ ಪ್ರತಿನಿತ್ಯ ನೀರು ಎಷ್ಟು ಅಮೂಲ್ಯ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಡ್ರಿಂಕಿಂಗ್ ವಾಟರಿಂದ. ಇವನ್ ಅಡುಗೆ ಕೂಡ ಬಳಸೋದಕ್ಕೆ ಎಷ್ಟು ಮುಖ್ಯವಾಗಿದೆ. ನೀರಿಲ್ಲದೆ ಜೀವ ಇಲ್ಲ, ಯಾವ ಜೀವ ಜಂತುಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರ್ಬೋದು, ನೀವು ಹೇಳ್ಬೋದು ಆಕ್ಸಿಜನ್ ಇಂಪಾರ್ಟೆಂಟ್ ಆಗತ್ತೆ ಅಂತ. ಬಟ್ ನಿಮಗೆ ತಿಳ್ಕೊಳ್ಳಿ, ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗಳು ಅಂದರೆ ಜೀವಿ ಅಥವಾ ಒಂದು ಜೀವನ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಲೈಫ್ ಹೇಗೆ ಭೂಮಿ ಮೇಲೆ ಬಂತು ಅಂದರೆ ಅದು ಸೈನ್ಸ್ ಹೇಳೋ ಪ್ರಕಾರ ನೀರಿನಿಂದ ಬಂದಿದ್ದು ಅಂತ ಹೇಳ್ತಾರೆ. ಓಕೆನಾ. ಸೊ ಅದ್ರ ಬಗ್ಗೆ ಡೀಪಾಗಿ ಇವಾಗ ಮಾತಾಡೋದು ಬೇಡ. ಮುಂದಿನ ವೀಡಿಯೋಗಳಲ್ಲಿ ನನಗೆ ತಿಳಿಸ್ತೀನಿ. ಸೈನ್ಸ್ ಆ್ಯಂಡ್ ಹಿಸ್ಟ್ರಿ ಬಗ್ಗೆ ಏನಾದ್ರು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅದರಲ್ಲಿ ತಿಳಿಸ್ತೀನಿ. ಸೊ ಇವತ್ತಿನ ಟಾಪಿಕ್ ನಾನು ನಿಮ್ಗೆ ಹೇಳಿದೆ ಡ್ರಿಂಕಿಂಗ್ ವಾಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಗೊತ್ತಾಯ್ತಲ್ಲ. ಸೊ ಇನ್ನು ನನ್ನ ಟಾಪಿಕ್ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮೆಲ್ಲರಿಗೊಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಮುಂದೆ ಇನ್ನೂ ಒಳ್ಳೊಳ್ಳೆ ನ್ಯೂಟ್ರಿಷನ್ ರಿಲೇಟೆಡ್ ಕಂಟೆಂಟ್ಸ್ನ ತೊಗೊಂಡು ಬರ್ತೀನಿ. ಸೈನ್ಸ್ ರಿಲೇಟೆಡ್ ಕಂಟೆಂಟ್ಸ್ನ ನಿಮ್ಮ ಮುಂದೆ ಹೇಳ್ತೀನಿ. ನೀವು ಯಾವುದ್ಯಾವುದೋ ಫಾಲ್ಸ್ ಅಂದರೆ ತಪ್ಪು ಸುದ್ದಿಗಳೆಲ್ಲ, ತಪ್ಪು ತಿಳುವಳಿಕೆಗಳನ್ನ ಪಡ್ಕೊಂಡು ಏನೋ ಪ್ರಯೋಗ ಮಾಡೋಕ್ಕೆ ಹೋಗಿ ಇನ್ನೇನೋ ತೊಂದರೆ ತಗೋಬೇಡಿ. ಸೊ ತಿಳಿದವರಿಂದ ತಿಳಿದುಕೊಂಡು ನೀವು ಮಾಡುವಂಥದ್ದು ತುಂಬ ಉಪಯೋಗ. ಅಂದರೆ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ತಿಳುವಳಿಕೆ ಇದ್ದರೆ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಸಣ್ಣ ರಿಕ್ವೆಸ್ಟ್ ಏನಂದರೆ, ನಿಮಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಲಿಂಕ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ, ಉಪಯೋಗ ಆಗಲಿ. ಸೊ ಎಲ್ಲರಿಗೂ ಒಂದು ಮಾಹಿತಿ ತಲುಪಲಿ ಆಹಾರದ ಬಗ್ಗೆ, ಆಹಾರದ ಪದ್ಧತಿ ಬಗ್ಗೆ, ಎಷ್ಟು ಮುಖ್ಯ ಇದೆ, ಅವ್ರು ತಿನ್ನೋ ಆಹಾರ ಸರಿ ಇದೆಯಾ ತಪ್ಪಿದೆ ಅನ್ನೋರಿಗೆ ಎಲ್ಲರಿಗೂ ಗೊತ್ತಾಗಲಿ. ಓಕೆನಾ. ಸೊ ನೀವೆಲ್ಲ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಹೇಳಕ್ಕೆ ಹೊರಟೋ ಟಾಪಿಕ್ ವಾಟರ್ ಬಗ್ಗೆ. ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ. ನೋಡ್ತಿರ್ಬೋದು, ನಾನು ಹೇಳಿದೆ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇವತ್ತಿನ ಟಾಪಿಕ್ ವಾಟರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಸೊ ನಿಮ್ಮ ಮುಂದೆ ಒಂದು ಸಣ್ಣದೊಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ನಾನು ಯಾಕೆ ಬಾಟಲ್ ಹೆಸರನ್ನು ನಿಮ್ಗೆ ಈಗಲೇ ತೋರಿಸ್ತಾ ಇಲ್ಲ ಅಂದರೆ, ಮುಂದೆ ಇದ್ರ ಬಗ್ಗೆ ಫಸ್ಟು ನೀರಿನ ಬಗ್ಗೆ ಮಾಹಿತಿ ಕೊಟ್ಟು ನಂತರ ಬಾಟಲ್ ಸ್ಟಿಕ್ಕರ್ ಆಗಲಿ ಇಲ್ಲ ಬ್ರ್ಯಾಂಡ್ ಆಗಲಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ನೋಡ್ತಿರ್ಬೋದು, ಒಂದು ಬಾಟಲಲ್ಲಿ ನೀರಿದೆ. ಈ ನೀರು ಯಾವ ನೀರು ಅಂದರೆ ಇದು ಡ್ರಿಂಕಿಂಗ್ ವಾಟರ್, ಅಂದರೆ ಕುಡಿಯುವಂಥ ನೀರು ನಾನೀಗ ತೊಗೊಂಡಿರೋವಂಥದ್ದು, ಅಂದರೆ ನಿಮ್ಮ ವೀಡಿಯೋನಲ್ಲಿ ತಿಳಿಸ್ಕೊಡ್ತಾ ಇರೋವಂಥದ್ದು. ಸೊ ಮೊದಲನೇದಾಗಿ ನೀರೇ ಜೀವನ. ಅಂದರೆ ಒಂದು ಜೀವಿ ಬದುಕಬೇಕು ಅಂದರೆ ನೀರು ಅತ್ಯಮೂಲ್ಯ. ಯಾವ ರೀತಿ ನಮಗೆ ಆಕ್ಸಿಜನ್ ಬೇಕು ಉಸಿರಾಡೋಕ್ಕೆ, ಅದೇ ರೀತಿ ನೀರು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈ ನಮ್ಮ ಮನುಷ್ಯನ ದೇಹ ಅಂದರೆ ನಮ್ಮ ಬಾಡಿ ಏನಿದೆ ಅದು 60% ನೀರಿನಿಂದ ಮಾಡಿರುತ್ತೆ. ಎಷ್ಟು ಹೇಳಿ? 60% ನೀರಿನ ಅಂಶ. ಸೊ ಹಂಗಾಗಿ ತುಂಬಾ ಅತ್ಯಮೂಲ್ಯವಾದಂಥ ವಸ್ತು ಅಥವಾ ಅತ್ಯಮೂಲ್ಯವಾದಂಥ ಇಂಗ್ರೀಡಿಯೆಂಟ್ ಎಲ್ಲ ಪದಾರ್ಥ ಏನು ಅಂದರೆ ಅದು ನೀರು. ಮೊದಲನೇದಾಗಿ ನೀರಿಂದ ಏನು ಉಪಯೋಗ ಅಂದರೆ, ನಮ್ಮ ದೇಹಕ್ಕೆ ನಮ್ಮ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಕ್ಸಿಜನ್ನ ನಮ್ಮ ಬಾಡಿಯಲ್ಲಿ ಸಪ್ಲೈ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಟಾಕ್ಸಿನ್ಸ್ ಅಂದರೆ ನಮ್ಮ ಬಾಡಿಲಿರುವಂಥ ಟಾಕ್ಸಿನ್ಗಳನ್ನ ರಿಮೂವ್ ಮಾಡಲಿಕ್ಕೆ ಅದು ಯಾವ ಮೂಲಕ? ಯೂರಿನ್ನಿಂದ ಇಲ್ಲ ಸ್ವೆಟ್ಟಿಂದ ರಿಮೂವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆನಂತರ ಡೈಜೆಷನ್, ನಾವು ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು, ಚೆನ್ನಾಗಿ ಪಚನಕ್ರಿಯೆ ಆಗಬೇಕು ಅನ್ನೋದಕ್ಕೋಸ್ಕರ ತುಂಬ ಸಹಾಯ ಮಾಡುತ್ತೆ. ಅದರಲ್ಲೂ ಬ್ರೈನ್ ಫಂಕ್ಷನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ನೀರಿನ ಪ್ರಾಮುಖ್ಯತೆ ಅಂದರೆ ಇಂಪಾರ್ಟೆನ್ಸ್ ಏನು ಅಂತ. ಸೊ ಈಗ ನಾನು ನಿಮಗೆ ನೆಕ್ಸ್ಟ್ ತಿಳಿಸೋದೇನು ಅಂದರೆ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಬಗ್ಗೆ. ಸೊ ಈಗ ನೀವು ನೋಡ್ತಿರ್ಬೋದು, ನಾನು ಆಗಲೇ ಹೇಳ್ದಾಗೆ ನಾನು ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಸೊ ಈ ಬಾಟಲಲ್ಲಿ ಇದು ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್. ಸೊ ನೀವು ನೋಡ್ಬೋದು, ಇದು ಒಂದು 1 ಲೀಟರ್ ಬಾಟಲ್. ಸೊ ಇಲ್ಲಿ ಇದು 1 ಲೀಟರ್ ಬಾಟಲ್, ಇದು ಬಿಸ್ಲರಿ ಕಂಪ್ನಿದು ನಾನು 1 ಲೀಟರ್ ಬಾಟಲ್ ತೊಗೊಂಡಿದ್ದೀನಿ. ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೊ ಅರ್ಧ 1/4 ಭಾಗ ಅಷ್ಟು ಉಳಿದಿದೆ ವಾಟರ್. ಸೊ ಏನು ನೋಡ್ತಿದ್ದೀರಾ? ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಂದರೆ ಅದು ಏನು ಅಂದರೆ ಅದನ್ನು ಟ್ರೀಟ್ ಮಾಡಿ ಡಿಸ್ಇನ್ಫೆಕ್ಟ್ ಮಾಡಿರ್ತಾರೆ, ಅಂದರೆ ಸೀಲ್ ಮಾಡೋಕ್ಕೆ ಮುಂಚೆ ಬಾಟಲ್ಗೆ. ಅಂದರೆ ಈಗ ನೀವು ಯಾವ ರೀತಿ ಮನೆಯಲ್ಲಿ ನೀವು ಬಿಸಿನೀರನ್ನ ಕಾಯಿಸ್ತೀರ ಅಂದರೆ ಚೆನ್ನಾಗಿ ಕುದಿಸ್ತಿರಲ್ಲ, ಕುದಿಸ್ದಾಗ ಏನಾಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ
ಕೀಟಗಳು ಇದ್ದರೆ ಸಂಪೂರ್ಣವಾಗಿ ಇದು ನಾಶವಾಗ್ತವೆ. ಅದರಲ್ಲೂ ನಿಮಗೆ ಗೊತ್ತಿದೆಯಾ, ನೀರು ಕುದಿಯೋದು ಎಷ್ಟು ಟೆಂಪ್ರೇಚರ್ ಡಿಗ್ರಿಯಲ್ಲಿ ಅಂದರೆ 100 ಡಿಗ್ರಿ ಟೆಂಪ್ರೇಚರ್ ಅಂತ ಹೇಳ್ತಾರೆ ಸೈನ್ಸ್ ಪ್ರಕಾರ ಅಥವಾ ಕೆಮಿಸ್ಟ್ರಿ ಪ್ರಕಾರ. ಬಟ್ ನಿಮಗೆ ಗೊತ್ತಿರಲಿ, ನಮ್ಮ ಬೆಂಗಳೂರು ಪ್ರದೇಶ ಇರುವಂಥದ್ದು 4000 ಅಡಿ ಎತ್ತರದಲ್ಲಿ, ಅಂದರೆ ಶಿಖರದ ಎತ್ತರ, ಅಂದರೆ ಅಬೋ ಸಿ ಲೆವೆಲ್ ಅಂತ ಹೇಳ್ತಾರೆ, 4000 ಅಬೋ ಸಿ ಲೆವೆಲ್. ಸೊ ಬೆಂಗಳೂರಿನಲ್ಲಿ ನೀವು ವಾಟರ್ ಬಾಯ್ಲ್ ಮಾಡಿದಾಗ ಅದು 100 ಡಿಗ್ರಿಗೆ ಹೋಗಲ್ಲ. ಯಾಕೆ ಅಂತಂದರೆ ಬಿಕಾಸ್ ಸಿ ಲೆವೆಲ್ ಜಾಸ್ತಿ ಇರೋದ್ರಿಂದ 100ಗೆ ರೀಚ್ ಆಗಲ್ಲ. ಬಟ್ ಸ್ಟಿಲ್ 100 ಅಂತಲೇ ಹೇಳ್ತಾರೆ. ಸೊ ಅದು ಅಪ್ರಾಕ್ಸಿಮೇಟ್ ಒಂದು 98 ಇಲ್ಲ 99 ಡಿಗ್ರಿವರೆಗೂ ಹೋಗುತ್ತೆ. ಬಟ್ 100 ಇಲ್ಲ 101 ಹೋಗಲ್ಲ. ಓಕೆನಾ. ಸೊ ನೆಕ್ಸ್ಟ್ ನಿಮಗೀಗ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಏನಂತ ಹೇಳಿದೆ ಅಂದರೆ ಟ್ರೀಟ್ ಮಾಡಿರ್ತಾರೆ, ಡಿಸ್ಇನ್ಫೆಕ್ಟ್ ಆಗಿರುವಂಥ ವಾಟರು. ಮೇಯ್ನಾಗಿ ಇದನ್ನು ಕಮರ್ಷಿಯಲ್ ಅಂದರೆ ಪೌಚ್ಗಳಲ್ಲಿ, ಲೈಕ್ ನೀವೀಗೇನು ನೋಡ್ತಿದ್ದೀರಾ ಈ ಥರ 1 ಲೀಟರ್ ಬಾಟಲಲ್ಲಿ, 1 ಲೀಟರ್ ಬಾಟಲ್ಸಲ್ಲಿ, ಇಲ್ಲ ಇನ್ನೂ ಒಂದು 200 ml ಪ್ಯಾಕೆಟ್ಸಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ ನೋಡಿ, ಇದು 200 ml ಪ್ಯಾಕೆಟ್, ಇದು ಖಾಲಿ ಬಾಟಲ್ ತೊಗೊಂಡಿದ್ದೀನಿ. ಸೊ ಇದು 200 ml ಬಾಟಲು, ಇದು ಒಂದು ಸಿಗ್ನೇಚರ್ ಬ್ರ್ಯಾಂಡದು. ಸೊ ಈ ರೀತಿ ಡಿಫ್ರೆಂಟಾಗಿ ಇರ್ತವೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಮೊದಲನೇದು 1 ಲೀಟರ್ ಬಿಸ್ಲರಿ ಬಾಟಲ್, ನೆಕ್ಸ್ಟ್ ಬಂದು ಇದು ಸಿಗ್ನೇಚರ್ ವಾಟರ್ ಬಾಟಲ್. ಸೊ ಈ ರೀತಿ ಡಿಫ್ರೆಂಟಾಗಿ ವಾಟರ್ ಸೈಜ್ಗಳಂದರೆ ಪ್ಯಾಕೇಜಿಂಗ್ ಸೈಜು 5 ಲೀಟರ್, 10 ಲೀಟರು, 20 ಲೀಟರ್, 30 ಲೀಟರ್ ಈ ಥರ ಇರ್ತವೆ ಡಿಫ್ರೆಂಟಾಗಿ. ಓಕೆನಾ. ಸೊ ಅದರಲ್ಲೂ ಈಗ ನಿಮಗೆ ನೀರು ಎಲ್ಲಿಂದ ಸಿಗುತ್ತೆ ಅಂದರೆ ಡಿಫ್ರೆಂಟ್ ಸೋರ್ಸಸ್ಗಳಿರ್ತವೆ. ಆ ಡಿಫ್ರೆಂಟ್ ಸೋರ್ಸಸ್ ಯಾವುದು ಅಂದರೆ ಮೊದಲನೇದಾಗಿ ನ್ಯಾಚುರಲ್ ಮಿನರಲ್ ವಾಟರ್, ಅಂದರೆ ನಮ್ಮ ಅಂಡರ್ಗ್ರೌಂಡ್ ಅಂದರೆ ಕಾವೇರಿ ನೀರು ನಮಗೇನು ಸಿಗುತ್ತೆ ಬೆಂಗಳೂರಿಗೆ ಹೇಳಬೇಕು ಅಂದರೆ ಅದನ್ನು ಅಂಡರ್ಗ್ರೌಂಡ್ ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ 2 ಟೈಪ್ ಇರುತ್ತೆ. ಮೊದಲನೇದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ಅಂದರೆ ಪ್ರೋಸೆಸ್ ಮಾಡ್ತಾರೆ, RO ಫಿಲ್ಟರ್, UV ಫಿಲ್ಟರ್, ಓಝೋನೇಷನ್, ಈ ಥರ ಡಿಫ್ರೆಂಟ್ ಪ್ರೋಸೆಸ್ ಇರುತ್ತೆ, ಇದನ್ನು ಮಾಡ್ತಾರೆ. ನೆಕ್ಸ್ಟ್ ನ್ಯಾಚುರಲ್ ಮಿನರಲ್ ವಾಟರ್ ಅಂದರೆ ಸೋರ್ಸ್ಡ್ ನ್ಯಾಚುರಲಿ, ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥದ್ದು ಈ ನದಿ ನೀರುಗಳು ಆಗಿರ್ಬೋದು, ಅಥವಾ ಕಾವೇರಿ ನದಿ ನೀರು, ಇಲ್ಲ ಗಂಗೆ, ಯಮುನೆ, ಈ ಥರ ಡಿಫ್ರೆಂಟ್. ಇದನ್ನೇ ಪ್ರೋಸೆಸ್ ಮಾಡಿದ್ರೆ ತುಂಬಾ ಮಿನಿಮಲ್ ಆಗಿ ಪ್ರೋಸೆಸ್ ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಈಗ ನೀರಿನ ಬಗ್ಗೆ ಹೇಳಿದೆ, ನೀರು ಯಾವ ರೀತಿ ಟೈಪ್ಸ್ ಇರುತ್ತೆ ಅಂತ ಹೇಳಿದೆ. ಈಗ ನಿಮ್ಮ ಮುಂದೆ ನೋಡ್ತಿರೋಂಥದ್ದು ಬಿಸ್ಲರಿ ಸಿಗ್ನೇಚರ್ 2 ಬ್ರ್ಯಾಂಡ್ ಇದೆ. ಸೊ ಈಗ ಬ್ರ್ಯಾಂಡಲ್ಲಿ ಈ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಬಟ್ ಇದನ್ನು ರೆಗ್ಯುಲೇಟ್ ಮಾಡಬೇಕಲ್ವಾ, ಅಂದರೆ ಈ ಕುಡಿಯೋ ನೀರು ಸೇಫ್ ಇದೆಯಿಲ್ವಾ ಅನ್ನೋದು ನಿಮಗೆ ತಿಳ್ಕೋಬೇಕು. ಸೊ ನಮ್ಮ ಭಾರತ ದೇಶದಲ್ಲಿ FSSAI ಅನ್ನೋ ಒಂದು ತುಂಬ ದೊಡ್ಡದ ಪ್ರಾಮುಖ್ಯತೆ ಇರುವಂಥ ಒಂದು ಇದು, ಅಂದರೆ ಭಾರತದ ಆರೋಗ್ಯ ಇಲಾಖೆ ಏನು ಸಚಿವಾಲಯ ಇದೆ ಅವರು ಇದನ್ನು ಮಾನಿಟರ್ ಮಾಡ್ತಾರೆ ವಾಟರ್ನ. ಆ್ಯಂಡ್ ಆಲ್ಸೋ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ BIS ಇರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ FSSAI ಅವರು ಮ್ಯಾಂಡೇಟ್ ಮಾಡಿರೋದು ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ನ ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡೋಂಗಿಲ್ಲ. ಅದು ಆ್ಯಂಡ್ ಅದು ಪ್ರತಿ ಸಲ ಪ್ಯಾಕೇಜ್ ಡ್ರಿಂಕಿಂಗ್ ಮಾರಾಟ ಮಾಡುವಾಗ ಅದು ಬ್ಯಾಕ್ಟೀರಿಯಿಂದ ಫ್ರೀ ಇರಬೇಕು, ಕೆಮಿಕಲಿಂದ ಫ್ರೀ ಇರಬೇಕು, ಟಾಕ್ಸಿನ್ಸಿಂದ ಫ್ರೀ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ BIS ಅವ್ರು ಏನು ಹೇಳ್ತಾರೆ, ಅವರು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡ್ತಾರೆ. ಅಂದರೆ ನೋಡಿ ಇಷ್ಟು ಸ್ಟ್ಯಾಂಡರ್ಡ್ಸ್ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಈಗ ವಾಟರ್ಗೆ ಕಲರ್ ಇದೆಯಾ, ಬಣ್ಣ ಇದೆಯೇನಾದರೂ ಇಲ್ಲ, ಯಾಕೆ ಅದು ಕಲರ್ಲೆಸ್ಸು. ಸೊ ಕಲರ್ಲೆಸ್ ಇರಬೇಕು ಪ್ಯೂರ್ ವಾಟರ್ ಅಂದರೆ ಡ್ರಿಂಕಿಂಗ್ ವಾಟರ್. ನೆಕ್ಸ್ಟ್ ವಾಟರ್ ಸಾಲ್ಟ್ ಇದ್ದರೆ ಕುಡಿಯೋಕ್ಕಾಗತ್ತಾ, ಉಪ್ಪು ನೀರು ಇಲ್ಲ, ಸೊ ಅದು ಸಾಲ್ಟ್ ಇರಬಾರ್ದು. ನೆಕ್ಸ್ಟ್ ಏನು pH. ಈಗ ಮೊನ್ನೆ ಒಂದು ಟೊಮ್ಯಾಟೊ ವೀಡಿಯೋ ಮಾಡುವಾಗ ನಿಮಗೆ ತಿಳಿಸಿದ್ದೆ pH ಬಗ್ಗೆ, ಲೈಕ್ ಆ್ಯಸಿಡಿಕ್ ಇರುತ್ತೆ, ಬೇಸಿಕ್ ಇರುತ್ತೆ, ನ್ಯೂಟ್ರಲ್ ಇರುತ್ತೆ ಅಂತ. ಸೊ ವಾಟರ್ದು pH ಯಾವ ರೇಂಜಲ್ಲಿ ಇರಬೇಕು, ಎಷ್ಟು ರೇಂಜಲ್ಲಿ ಇರಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಹೇಳ್ತಾರೆ. ಸೊ ಆ pH ಬಿಟ್ವೀನ್ 6.5 ಇಂದ 8.5 ಒಳಗಡೆ ಇರಬೇಕು. ಸೊ ಅದು ಒಳಗಡೆ ಇತ್ತು ಅಂದರೆ ಇದು ಕುಡಿಯಲಿಕ್ಕೆ ಒಳ್ಳೆಯದು. ಆಮೇಲೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ ಬರುತ್ತೆ, ಅದು ಲೆಸ್ ದೆನ್ 500 mg/L ಅಂತ ಇದು ಕೊಡ್ತಾರೆ BIS ಸ್ಟ್ಯಾಂಡರ್ಡ್ ಪ್ರಕಾರ. ಆಮೇಲೆ ಮುಖ್ಯವಾಗಿ ಇಂಪಾರ್ಟೆಂಟ್ ಇರುವಂಥ ಮೈಕ್ರೋಬಯಾಲಜಿ ಅಂದರೆ ಈಕೊಲೈ ಬ್ಯಾಕ್ಟೀರಿಯಾಗಳು, ಅಂದರೆ ಇವೆಲ್ಲ ಎಲ್ಲಿರ್ತವೆ ಅಂದರೆ ಈ ಡ್ರೈನೇಜಲ್ಲಿ ಈ ಮೋರಿ ನೀರುಗಳಿರ್ತಾವಲ್ಲ ಅದರಲ್ಲಿ ಕಾಯಿಲೆ ತರುವಂಥ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳು ಕುಡಿಯುವ ನೀರಿನಲ್ಲಿ ಇರಬಾರ್ದು ಅಂತ BIS ಅವರು ಹೇಳ್ತಾರೆ. ಅದಾದ ನಂತರ ಇನ್ನೊಂದು ಮುಖ್ಯವಾದ ಅಂಶಗಳೇನೆಂದರೆ ಈ ಹೆವಿ ಮೆಟಲ್ಸ್ ಅಂತಂದರೆ ಅದು ತುಂಬಾ ಟಾಕ್ಸಿಕ್, ಅಂದರೆ ನಮ್ಮ ದೇಹಕ್ಕೆ ಅದು ತುಂಬ
ಕೆಟ್ಟದು ಅಂದರೆ ಅದು ವಿಷಕಾರಿಯಾದಂಥ ಪದಾರ್ಥಗಳು ಅದು ನೀರಿನಲ್ಲಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ಲೆಡ್, ಆರ್ಸೆನಿಕ್, ಮರ್ಕ್ಯುರಿ, ಕ್ಯಾಡ್ಮಿಯಮ್ ಈ ಥರ ಇವು ಯಾವುದು ಕೂಡ ಇರಬಾರ್ದು. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ, BIS ಅವರು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇಷ್ಟು ರೇಂಜಿಂದ ಇಷ್ಟು ರೇಂಜ್ ಒಳಗಡೆ ಇರಬೇಕು ಪ್ರಾಡಕ್ಟ್, ಇದ್ರೆ ಪಾಸ್ ಇಲ್ಲ ಫೇಲ್ ಅಂತ ಹೇಳ್ತಾರೆ. ಸೊ ಇದನ್ನು ಮಾನಿಟರ್ ಮಾಡೋದಕ್ಕೆ FSSAI ಅವರು ಲೈಸೆನ್ಸ್ ಕೊಡ್ತಾರೆ, ಈ BIS ಅವ್ರ ಪ್ರಕಾರ ಇದು ಕರೆಕ್ಟಾಗಿ ಇದೆಯಲ್ವ ಅಂತ. ಆ ನಂತರ ಏನು ಮಾಡ್ತಾರೆ, FSSAI ಅವರು ಪ್ರಾಡಕ್ಟ್ ಮೇಲೆ ಲೇಬಲ್ ಮಾಡ್ತಾರೆ. ಅಂದರೆ ಪ್ರಾಡಕ್ಟ್ ಬ್ರ್ಯಾಂಡ್ ಏನಿರುತ್ತೆ ಅವ್ರಿಗೆ ಲೈಸೆನ್ಸ್ ಕೊಟ್ಟಾಗ ಆ ಪ್ರಾಡಕ್ಟ್ ಅವರು ಇಲ್ಲಿ ಅವರ ಫುಡ್ ಇದ್ರ ಮೇಲೆ ಪ್ಯಾಕೆಟ್ ಮೇಲೆ ಹಾಕ್ಕೊಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇದೆ ನೋಡಿ, ಇಲ್ಲಿ FSSAI ಲೈಸೆನ್ಸ್ ಅಂತ ಇದೆ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ಈ 200 ml ಬಾಟಲ್ ಏನು ತೊಗೊಂಡಿದ್ದೇನೆ ಎಂಟಿ ಬಾಟಲ್, ಇದ್ರ ಮೇಲೆ ಇದೆ ಇಲ್ಲಿ ISI FSSAI ಅಂತ ಇದೆ. ನೀವು ನೋಡ್ತಿದ್ದೀರಾ, ನಿಮಗೆ ವಿಡಿಯೋದಲ್ಲಿ ಕಾಣ್ತಿದೆ ಅನ್ಕೋತೀನಿ. ಸೊ ನೋಡಿ, ಇಲ್ಲಿ FSSAI ಅಂತ ಇದೆ, ಆ ನಂತರ ಅದ್ರ ಮೇಲ್ಗಡೆ ಏನಿದೆ ISI ಅಂತ ಇದೆ. ಸೊ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ISI ಬಂದು. FSSAI ಕಂಪಲ್ಸರಿ ಫುಡ್ ಆ್ಯಂಡ್ ವಾಟರ್ ಪ್ರಾಡಕ್ಟ್ಸ್ ಮೇಲೆ, ಅಂದರೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಎಲ್ಲದರ ಮೇಲೆ ಇರಬೇಕು. ಇದು 500 ml ವಾಟರ್ ಬಾಟಲ್, ನಾನು 200 ಅಂತ ಹೇಳಿದೆ, ಸಾರಿ. ಸೊ ನೋಡಿ, FSSAI ಅವರು ಇದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಾಡಕ್ಟು ಆ್ಯಸ್ ಪರ್ IS ಸ್ಟ್ಯಾಂಡರ್ಡ್ ಇದು ಕರೆಕ್ಟಾಗಿದೆ, ಅಕ್ಯುರೇಟ್ ಇದೆ, ಇದರಲ್ಲಿ ಏನು ಕಲಬೆರಕೆ ಇಲ್ಲ, ಈ ವಾಟರ್ ಕುಡಿಯೋದ್ರಿಂದ ಯಾರಿಗೂ ತೊಂದರೆ ಇಲ್ಲ ಅನ್ನೋದು ಪರ್ಪಸ್ ಲೈಸೆನ್ಸಿಂಗು ಈ ಬ್ರ್ಯಾಂಡ್ ಅವರಿಗೆ FSSAI ಕೊಟ್ಟಿದ್ದಾರೆ. ಆ್ಯಂಡ್ ಈ ಬ್ರ್ಯಾಂಡ್ ಯಾವುದು ಅಂತಂದರೆ ಇದು ಸಿಗ್ನೇಚರ್ ಕಂಪನಿಯ ಬ್ರ್ಯಾಂಡ್. ಗೊತ್ತಾಯ್ತಲ್ಲ ನಿಮಗೆ. ಈಗ ತುಂಬ ಮುಖ್ಯವಾದಂಥ ಅಂಶ, ನಿಮಗೆಲ್ಲರಿಗೂ ಅನ್ನಿಸ್ಬೋದು, ನೀರಲ್ಲಿ ಏನಾದರೂ ಪೌಷ್ಟಿಕಾಂಶ ಸಿಗುತ್ತಾ, ನೀರಲ್ಲಿ ಏನಾದರೂ ಪೌಷ್ಟಿಕಾಂಶ ಇರೋಕ್ಕೆ ಸಾಧ್ಯ ಇದೆಯಾ ಅಂತ. ಬಟ್ ನಿಮಗೆಲ್ಲರಿಗೂ ಗೊತ್ತಿರಲಿ, ಮುಖ್ಯವಾಗಿ ಹೇಳಬೇಕು ಅಂದರೆ ನೀರಲ್ಲಿ 0 ಕ್ಯಾಲೋರೀಸ್, ಅಂದರೆ ಅದರಲ್ಲಿ ಏನು ನಿಮಗೆ ಎನರ್ಜಿ ಸಿಗೋಲ್ಲ ನೀರು ಕುಡಿದ್ರೆ, ಇಲ್ಲ 0 ಕಾರ್ಬೋಹೈಡ್ರೇಟ್ಸ್. ನಿಮ್ಗೆ ಏನಾದ್ರು ಸಕ್ಕರೆ ಜಾಸ್ತಿ ಆಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟಿಕ್ ಪೇಷೆಂಟ್ ನೀರು ಕುಡಿದ್ರೆ ಸ್ವೀಟ್ ಆಗಿದೆ ನೀರು ಅಂತ ಕುಡಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಚಾನ್ಸೇ ಇಲ್ಲ. ಯಾಕಂದರೆ ನೀರಿನಲ್ಲಿ ಸಕ್ಕರೆ ಇಲ್ಲ. ಫ್ಯಾಟ್ 0 ಫ್ಯಾಟ್, ವಾಟರ್ ಅಲ್ಲಿ ಫ್ಯಾಟ್ ಅನ್ನೋದು ಯಾವತ್ತಿಗೂ ಇಲ್ಲ. ಪ್ರೋಟೀನ್ ಇರುತ್ತೆ ವಾಟ್ರಲ್ಲಿ, ಎಂಥದ್ದು ಇಲ್ಲ. ಸೊ ನ್ಯೂಟ್ರಿಷನಲ್ ಆಗಿ ಹೇಳ್ಬೇಕು ಅಂದರೆ ವಾಟರಲ್ಲಿ 0 ಕ್ಯಾಲೋರಿ, 0 ಕಾರ್ಬೋಹೈಡ್ರೇಟ್ಸ್, 0 ಫ್ಯಾಟ್, 0 ಪ್ರೋಟೀನ್ ಇರುತ್ತೆ. ಬಟ್ ನ್ಯಾಚುರಲ್ ಮಿನರಲ್ ವಾಟರ್ ಅಲ್ಲಿ ಸಮ್ ಕ್ವಾಂಟಿಟಿ, ತುಂಬ ಮೈನರ್ ಕ್ವಾಂಟಿಟೀಸಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ ಮತ್ತು ಬೈಕಾರ್ಬೊನೇಟ್ಸ್ ಇರುತ್ತೆ. ಸೊ ಇದು ಮೇಯ್ನ್ ಏನು ಉಪಯೋಗ ಅಂದರೆ, ಕ್ಯಾಲ್ಶಿಯಮ್ ಬಂದು ಮೂಳೆಗಳಿಗೆ ಗಟ್ಟಿಯಾಗಲಿಕ್ಕೆ ಸಹಾಯ ಮಾಡುತ್ತೆ. ಮೆಗ್ನೀಷಿಯಮ್ಮು ಮಸಲ್ ಅಂದರೆ ದೇಹದಲ್ಲಿರೋಂಥ ಮಾಂಸಖಂಡಗಳಿಗೆ ಹಾಗೂ ನರಗಳಿಗೆ ಸಪೋರ್ಟ್ ಮಾಡಲಿಕ್ಕೆ, ಸರಿಯಾಗಿ ವರ್ಕ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಪೊಟ್ಯಾಷಿಯಮ್ ಬಂದು ಅದು ಬಾಡಿಯಲ್ಲಿರುವಂಥ ಫ್ಲೂಯಿಡ್ಗಳನ್ನ ಮತ್ತು ಎಲೆಕ್ಟ್ರೋಲೈಟ್ಸ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೈಕಾರ್ಬೊನೇಟ್ಸ್ ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿರುವಂಥ pHನ ರೆಗ್ಯುಲೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಬಂದು ವಾಟರ್ನ ನ್ಯೂಟ್ರಿಷನಲ್ ಫ್ಯಾಕ್ಟ್ಗಳಿಲ್ಲ ಆ್ಯಕ್ಚುಲಿಯಾಗಿ ಹೇಳಬೇಕು ಅಂದರೆ. ಆ್ಯಂಡ್ ಇದು ಬಂದು ನ್ಯಾಚುರಲ್ ವಾಟ್ರಲ್ಲಿ ಇರುತ್ತೆ. ಈ RO ವಾಟ್ರಲ್ಲಿ ಅಥವಾ ಫಿಲ್ಟರ್ ಮಾಡಿರೋ ನೀರಿನಲ್ಲಿ ಈ ನ್ಯಾಚುರಲ್ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಅಂತ ಏನು ಹೇಳಿದ್ರೆ ಇದು ಯಾವುದೂ ಇರೋದಿಲ್ಲ. ಸೊ ಈಗ ನೀವು ತಗೊಳ್ಳುವಾಗ ಅಂದರೆ ಡ್ರಿಂಕಿಂಗ್ ವಾಟರ್ ಪರ್ಚೇಸ್ ಮಾಡುವಾಗ ಮುಖ್ಯವಾಗಿ ಏನನ್ನು ನೋಡಬೇಕು, ನೀವು ಬಾಟಲ್ ತಗೋವಾಗ ಅಂದರೆ ನಿಮ್ಮ ಮೈಂಡಲ್ಲಿ ಇರಬೇಕು, ನಾನೀಗ ಒಂದು ವಾಟರ್ ತೊಗೋತಾ ಇದ್ದೀನಿ ಅಂದರೆ ಬಾಟಲ್ ಮೇಲೇನು ನೋಡಬೇಕು ನಾನು. ಫಸ್ಟ್ ನೀವು ISI ಮಾರ್ಕ್ ಇದೆಯಾ ಅಂತ ನೋಡಬೇಕು. ಸೊ ಈ ವಿಡಿಯೋದಲ್ಲಿ ಇಲ್ಲಿ ನೀವು ನೋಡ್ಬೋದು, ಈ ಬ್ರ್ಯಾಂಡಲ್ಲಿ ISI ಅಂತ ಇಲ್ಲಿ ಹಾಕಿದ್ದಾರೆ. ಸೊ ISI ಮಾರ್ಕ್ ಇದೆಯಾ ಅಂತ ನೀವು ನೋಡಬೇಕು ಮೊದಲನೇದಾಗಿ. ಆ ನಂತರ FSSAI ಲೈಸೆನ್ಸ್ ಇದೆಯಾ, ಲೈಸೆನ್ಸ್ ನಂಬರ್ ಹಾಕಿದಾರಾ ಇದ್ರ ಮೇಲೆ ನೋಡಿ. FSSAI ಅಂತ ಇದೆಯಾ, ಇದೆ. FSSAI ಲೈಸೆನ್ಸ್ ನಂಬರ್ ಇದೆ, ISI ಇದೆ. ಓಕೆ, ಗುಡ್. ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್ ನೋಡಬೇಕು. ತುಂಬ ಮುಖ್ಯವಾದದ್ದು ಏನು ಅಂದರೆ ವಾಟರ್ ಬಾಟಲ್ನಲ್ಲಿ ಎಕ್ಸ್ಪೈರಿ ಡೇಟು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಿಮಗೆಲ್ಲರೂ ಕ್ವಶನ್ ಇರ್ಬೋದು, ನೀರಿಗೆ ಹೆಂಗೆ ಎಕ್ಸ್ಪೈರಿ ಆಗುತ್ತೆ, ನೀರು ಎಕ್ಸ್ಪೈರಿ ಆಗುತ್ತಾ ಇಲ್ವಾ ಅಂತ. ಬಟ್ ತಿಳ್ಕೊಳ್ಳಿ, ಜನರಲಾಗಿ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ. ಯಾಕೆಂದರೆ ನೀರನ್ನ ನೀವು ತಯಾರಿಸ್ತಾನೂ ಇಲ್ಲ ಅಥವಾ ನೀವು ಅದನ್ನು ಉತ್ಪಾದನೆ ಕೂಡ ಮಾಡ್ತಾ ಇಲ್ಲ. ಸೊ ನೀರಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಎಕ್ಸ್ಪೈರಿ ಡೇಟ್ ಯಾವುದಕ್ಕೆ ಕೊಡ್ತಾರೆ ಅಂದರೆ, ಈ ನೀರನ್ನು ತುಂಬಲಿಕ್ಕೆ ಯೂಸ್ ಮಾಡುವಂಥ ಈ ಬಾಟಲ್ ಏನಿದೆ, ಪ್ಲಾಸ್ಟಿಕ್ ಬಾಟಲ್, ಈ ಬಾಟಲ್ಗೆ ಒಂದು ಎಕ್ಸ್ಪೈರಿ ಡೇಟ್ ಬರುತ್ತೆ. ಅದು ಯಾಕೆ ಎಕ್ಸ್ಪೈರಿ ಡೇಟ್ ಹಾಕಬೇಕು ಅಂತಂದರೆ, ಈಗ ಈ ಬಾಟಲ್ ಬಂದು ಏನೋ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್, ಈ ಪ್ಲಾಸ್ಟಿಕ್ ಮೆಟೀರಿಯಲ್ನ ಮಾಡಿರ್ತಾರೆ. ಇದರಲ್ಲಿ ಏನು ತುಂಬಿಸ್ತಾರೆ, ನೀರನ್ನ ತುಂಬಿಸ್ತಾರೆ. ನೀರನ್ನ ತುಂಬಿಸಿದಾಗ ನೀರು ಎಷ್ಟು ದಿನ ಇರುತ್ತೆ, ಎಷ್ಟು ತಿಂಗಳುಗಳು, ವರ್ಷಗಳು ಬಿಟ್ಟು ನೀರು ಏನು ಹಾನಿಯಾಗಲ್ಲ. ಬಟ್ ಅದೇ ಬಾಟಲ್ಗೆ ಇಟ್ಟಾಗ ಏನಾಗುತ್ತೆ, ಬಾಟಲ್ಗೆ ಹಾನಿಯಾಗುತ್ತೆ. ನೀವಿಲ್ಲಿ ನೋಡ್ಬೋದು ಕೆಳಗಡೆ, ನಿಮಗಿಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ, ಅದು ತುಂಬ ಟ್ರಾನ್ಸ್ಪರೆಂಟ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ಯಾಚ್ ನಂಬರ್ ಕೊಟ್ಟಿದ್ದಾರೆ ಮೊದಲನೇದಾಗಿ.
ಬ್ಲ್ಯಾಕ್ ಮಾರ್ಕಿಂಗಲ್ಲಿ. ನಂತರ ಇಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ 25/2025 ನೋಡಿ, ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ ಆ್ಯಂಡ್ ಎಕ್ಸ್ಪೈರಿ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಪಕ್ಕದಲ್ಲಿ. ಸೊ ಈ ನೋಡಿ ನಿಮಗೆ ಕಾಣ್ತಿದೆಯಾ, ತುಂಬ ಲೈಟಾಗಿದೆ ಬಾಟಲ್ ಮೇಲೆ, ಅದು ಕಾಣಿಸ್ತಿಲ್ಲ ಅನಿಸುತ್ತೆ ವೀಡಿಯೋದಲ್ಲಿ. ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ, ನೋಡೋಣ. ಓಕೆ, ನೀವು ವಾಟರ್ ಬಾಟಲ್ ನೀವು ತೊಗೊಂಡಾಗ ನೀವು ನೋಡಿ ಅದನ್ನು ಎಕ್ಸ್ಪೈರಿ ಡೇಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಡೇಟ್ ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಯಾಕೆ ಅಂತಂದರೆ ಈಗ ಅವರ ಬಾಟಲ್ ತಯಾರಿಸಲಿಕ್ಕೆ ಏನು ಮಾಡ್ತಾರೆ, ಕೆಮಿಕಲ್ ಯೂಸ್ ಮಾಡಿರ್ತಾರೆ ಪ್ಲಾಸ್ಟಿಕ್ನ. ಸೊ ಆ ಪ್ಲಾಸ್ಟಿಕ್ ಕರಗ್ತಾ ಬರುತ್ತೆ, ಅಂದರೆ ಅದಕ್ಕೊಂದು ಇಷ್ಟು ಡ್ಯೂರೇಷನ್ ಟೈಮ್ ಅಂತ ಇರುತ್ತೆ, 1 ತಿಂಗಳು, 6 ತಿಂಗಳು, 3 ತಿಂಗಳು, ಇಲ್ಲ 1 ವರ್ಷ. ಸೊ ಆ ಟೈಮ್ ಡ್ಯೂರೇಷನ್ ಒಳಗಡೆ ಈ ಬಾಟಲ್ನ ನಾವು ಯೂಸ್ ಮಾಡಿ ಬಿಸಾಕಿಲ್ಲ ಅಂದರೆ ಆ ಬಾಟಲಿರುವಂಥ ಕೆಮಿಕಲ್ಲು ಒಳಗಿರುವಂಥ ನೀರಿನ ಪದಾರ್ಥಕ್ಕೆ ಸೇರ್ಕೊಂತ ಏನಾಗುತ್ತೆ, ಅದು ನೀರನ್ನು ಡ್ಯಾಮೇಜ್ ಮಾಡುತ್ತೆ. ಅಂದರೆ ಅವಾಗ ಅದು ನೀರು ಕುಡಿಲಿಕ್ಕೆ ಒಳ್ಳೆಯದಲ್ಲ, ಅಂದರೆ ನೀರು ಕಲಬೆರಕೆ ಆಗುತ್ತೆ. ಬಿಕಾಸ್ ಆ ಪ್ಲಾಸ್ಟಿಕಲ್ಲಿರುವಂಥ ಅಂಶಗಳೆಲ್ಲ ಬಂದು ನೀರಿಗೆ ಸೇರುತ್ತೆ, ಅವಾಗ ಅದು ಶುದ್ಧ ನೀರಾಗಲ್ಲ, ಕಲಬೆರಕೆ ನೀರಾಗುತ್ತೆ. ಹಂಗಾಗಿ ಏನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟ್ ಕಂಪಲ್ಸರಿ ನೀರಿಗೆ ಕೊಡಬೇಕು. ಬಟ್ ನಿಮಗೆ ಗೊತ್ತಿರಲಿ, ನೀರಿಗೆ ಯಾವುದೇ ರೀತಿ ಎಕ್ಸ್ಪೈರಿ ಇಲ್ಲ, ಆ ನೀರನ್ನು ತುಂಬಿಕೊಂಡಿರುವಂಥ ಬಾಟಲಿಗೆ ಮಾತ್ರ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆಮೇಲೆ ಮುಖ್ಯವಾಗಿ ಏನಂದರೆ, ಆದಷ್ಟು ನೀವು ಪ್ಲಾಸ್ಟಿಕ್ ಬಾಟಲಿರೋ ಇಂಥ ಬಾಟಲ್ಗಳಿರೋ ನೀರನ್ನು ಡೈರೆಕ್ಟ್ ಸನ್ಲೈಟ್ ಕೆಳಗೆ ಇಡಬಾರ್ದು. ಯಾಕೆ ಅಂತಂದರೆ ಸೂರ್ಯನ ಬೆಳಕು ಡೈರೆಕ್ಟ್ ಬಿದ್ದಾಗ ಏನಾಗುತ್ತೆ, UV ರೇಸು ಈ ಪ್ಲಾಸ್ಟಿಕ್ ಬಾಟಲ್ನ ಮೆಲ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮತ್ತೆ ಮೆಲ್ಟ್ ಆದಾಗ ಈಗ ಬಾಟಲ್ ನೋಡಿ ಗಟ್ಟಿ ಇದೆಯಾ, ಅದು ಎಷ್ಟು ಮೆತ್ತಗಾಗಿದೆ ಖಾಲಿ ಬಾಟಲ್, ಇದ್ರ ಮೇಲೆ ಹಾಕಿರ್ತಾರೆ ಕ್ರಶ್ ದ ಬಾಟಲ್ ಆಫ್ಟರ್ ಯೂಸ್ ಅಂತ ಅಲ್ವಾ. ಸೊ ಯಾಕೆ ಆ ಥರ ಹಾಕ್ತಾರೆ ಅಂತಂದರೆ, ಒಂದು ಸಲ ಯೂಸ್ ಮಾಡಿದಂಥ ಪ್ಲಾಸ್ಟಿಕ್ ಬಾಟಲ್ ಮತ್ತೆ ಮರುಬಳಕೆಗೆ ಅದು ಸರಿ ಇರೋದಿಲ್ಲ. ಅದೇನು ರೀಸೈಕಲ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಬಟ್ ನಾವು ಏನು ಮಾಡ್ತೀವಿ, ನಮ್ಮ ಮನೆಗಳಲ್ಲೇ ಆಯಿತು ಎಲ್ಲ ಹೋಗುವಾಗ ಇದನ್ನು ಬಾಟಲ್ ತೊಗೊಂಡ್ರೆ ಇದನ್ನೇ ನಾವು 1 ವರ್ಷವರೆಗೂ ಯೂಸ್ ಮಾಡ್ತೀವಿ, ಇದನ್ನೇ ತೊಳಿತೀವಿ, ಇದನ್ನೇ ನೀರು ತುಂಬ್ತೀವಿ, ಇದನ್ನು ಇಟ್ಕೋತೀವಿ. ಬಟ್ ಅದು ತುಂಬಾ ತಪ್ಪು. ಅದರಲ್ಲೂ ಕೆಲವರು ಏನು ಮಾಡ್ತಾರೆ, ಬಿಸಿನೀರನ್ನ ಹಾಕ್ಬಿಡ್ತಾರೆ ಇದು ಒಳಗಡೆ ತುಂಬಿಸ್ಲಿಕ್ಕೆ, ಇಟ್ಕೊಳ್ಳಿಕ್ಕೆ. ಅದೇನಾಗುತ್ತೆ ಅಂದರೆ ಪ್ಲಾಸ್ಟಿಕ್ನ ಬೇಗ ಮೆಲ್ಟ್ ಮಾಡಿ ಒಳಗಿರೋಂಥ ಪ್ಲಾಸ್ಟಿಕ್ ಮೆಟೀರಿಯಲ್ ನೀರಿಗೆ ಹೋಗಿ ಅದು ಅವ್ರ ದೇಹಕ್ಕೆ ಹೋಗಿ ಅದು ಕಾಯಿಲೆ ಬರ್ಸುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರನ್ನ ತುಂಬಿ ಇಟ್ಕೋಬೇಡಿ, ಇಲ್ಲ ಬಿಸಿನೀರನ್ನ ಹಾಕಿ ಇಡಬೇಡಿ. ಒಂದ್ಸಲ ಯೂಸ್ ಮಾಡಿದ್ಮೇಲೆ ಬಾಟಲ್ನ ಬಿಸಾಕಿ ಅಂದರೆ ಸುಮ್ಮನೆ ರೋಡಲ್ಲಿ ಬಿಸಾಕೋದಲ್ಲ, ಯಾಕೆಂದರೆ ಅದು ಕೂಡ ಒಂದು ಪ್ಲಾಸ್ಟಿಕ್ಕು ತುಂಬಾ ಪ್ರಕೃತಿಗೆ ಹಾನಿ ಮಾಡುತ್ತೆ. ಸೊ ಇದನ್ನು ಕರೆಕ್ಟ್ ರೀಸೈಕಲ್ ಮಾಡುವಂಥ ಕಡೆ ನೀವು, ಅಂದರೆ ವೇಸ್ಟ್ಗೆ ಸಪ್ರೇಟ್ ಪ್ಲಾಸ್ಟಿಕ್ ವೇಸ್ಟ್, ಆರ್ಗ್ಯಾನಿಕ್ ವೇಸ್ಟ್, ಆ ಥರ ಡಿಫ್ರೆಂಟ್ ಇರುತ್ತಲ್ಲ, ಸೊ ಆ ಥರ ಸಪ್ರೇಟ್ ಮಾಡಿದರೆ ನೀವು ಇದು ಮಾಡಿದ್ರೆ ಬಯೋಡಿಗ್ರೇಡಬಲ್ ಆಗಿ ಅವ್ರು ಡಿಗ್ರೇಡ್ ಮಾಡಿ ಮತ್ತೆ ರೀಯೂಸ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ. ಆದಷ್ಟು ನೀವು ಗಾಜಿನ ಬಾಟಲ್ನ ಅಥವಾ BPA ಫ್ರೀ ಇರೋಂಥ ಬಾಟಲ್ಗಳನ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ಸ್ನ ಯೂಸ್ ಮಾಡಿ. ಆಮೇಲೆ ಒಂದು ಸಲ ಈ ಮುಚ್ಚಳ ನೀವು ತೆಗೆದ್ರೆ, ಈ 500 ml ಬಾಟಲ್ ಏನಿದೆ, ಒಂದು ಸಲ ನೀರು ಓಪನ್ ಮಾಡಿದ್ರೆ ಪೂರ್ತಿಯಾಗಿ ಇದನ್ನು ಖಾಲಿ ಮಾಡಿ ಮುಗಿಸ್ಬಿಡಿ. ಯಾಕೆ ಅಂತಂದರೆ ನೀವು ಅರ್ಧ ಕುಡಿದು ಇನ್ನು ಅರ್ಧ ಉಳಿದಿತ್ತು ಅಂದರೆ ಅದೇನಾಗುತ್ತೆ, ಒಂದು ಸಲ ಓಪನ್ ಆದಾಗ ಬ್ಯಾಕ್ಟೀರಿಯಾ, ನಮ್ಮ ಅಟ್ಮಾಸ್ಫಿಯರ್ಗೆ ಸುತ್ತ ಇರುವಂಥ ಬ್ಯಾಕ್ಟೀರಿಯಾಗಳು ಸುಮಾರು ಇರುತ್ತೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥವು, ನೀರೊಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಏನಾಗುತ್ತೆ, ಅದು ಕಂಟ್ಯಾಮಿನೇಟ್ ಆಗಿ ಮತ್ತೆ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸಲ ಮುಚ್ಚಳ ತೆಗೆದ್ರೆ ನೀವು ಕಂಪ್ಲೀಟಾಗಿ ಪೂರ್ತಿಯಾಗಿ ಬಾಟಲ್ನ ಕುಡಿದು ಮುಗಿಸಿರೋದು ಒಳ್ಳೆಯದು. ಈಗ ಅನ್ಸೇಫ್ ವಾಟರ್ ಕುಡಿಯೋದ್ರಿಂದ ಏನೇನು ಕಾಯಿಲೆ ಬರುತ್ತೆ ಅಂದರೆ, ನೀವು ಶುದ್ಧವಾಗಿರೋ ನೀರನ್ನು ಕುಡಿಲಿಲ್ಲ ಅಂದರೆ ಏನೆಲ್ಲ ಕಾಯಿಲೆ ಬರುತ್ತೆ ಅಂದರೆ, ಮುಖ್ಯವಾಗಿ ಡಯೇರಿಯಾ ಆಗ್ಬೋದು, ಕಾಲರಾ ಆಗ್ಬೋದು, ಟೈಫಾಯ್ಡ್ ಆಗ್ಬೋದು, ಅಥವಾ ಹೆಪಟೈಟಿಸ್ A ಮತ್ತು ಹೆಪಟೈಟಿಸ್ E ಕಾಯಿಲೆ ಆಗ್ಬೋದು. ಆಮೇಲೆ ಫ್ಲೂರೈಡ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ, ಅಂದರೆ ಗ್ರೌಂಡ್ ವಾಟರ್ಗಳೇನಿರುತ್ತೆ ಅದು ಪ್ಯೂರಿಫೈ ಆಗಲಿ. ಈಗ ನೀವು ನೋಡ್ಬೋದು, ಕೆಲವು ಹಳ್ಳಿ ಕಡೆ ಜನಗಳಿಗೆ ಹಲ್ಲುಗಳಲ್ಲಿ ಒಂಥರ ಹಳದಿ ಕಲರ್ ಆಗಿರುತ್ತೆ, ಇಲ್ಲ ಒಂಥರ ಮುರಿದಂಗೆ ಆಗಿರುತ್ತೆ. ಅದು ಯಾಕೆ ಅಂತಂದರೆ ಅಂಡರ್ಗ್ರೌಂಡ್ ವಾಟರ್ ಏನು ಸೇವಿಸಿರ್ತಾರೆ ಅದರಲ್ಲಿ ಫ್ಲೂರೈಡ್ ಮತ್ತು ಕ್ಲೋರೈಡ್ ಕಂಟೆಂಟು ತುಂಬ ಯಥೇಚ್ಛವಾಗಿತ್ತು ಅಂದರೆ ಅದು ನಿಮ್ಮ ಹಲ್ಲುಗಳನ್ನು ಕರಗಿಸ್ಲಿಕ್ಕೆ ಇದು ಮಾಡುತ್ತೆ. ಸೊ ಅದು ಕೂಡ ತುಂಬ ನೋಡ್ಕೋಬೇಕು. ಸೊ ಈ TDS ಆ ಥರ ಏನೇನು ಹೇಳಿದೆ ನಾನು, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ, ಅವೆಲ್ಲ ಎಷ್ಟು ಮುಖ್ಯ ಅಂದರೆ ಅದು ಕುಡಿಯೋ ನೀರಿಗೆ ಅರ್ಹತೆ ಇದೆಯಾ ಇಲ್ವಾ ಚೆಕ್ ಮಾಡೋಕ್ಕೆ ಇಂಪಾರ್ಟೆಂಟು. ಸೊ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀರಿನ ಅಂಶದ ಬಗ್ಗೆ, ಅಂದರೆ ನೀರಿನ ಪ್ರಾಮುಖ್ಯತೆ ಏನು, ನೀರನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಥವಾ ಪ್ಯಾಕೇಜ್ ಮಾಡ್ತಾರೆ, ಪ್ರೋಸೆಸ್ ಯಾವ ರೀತಿ ಇದೆ, ಡಿಫ್ರೆನ್ಸ್ ವಾಟರ್ಗಳು ಯಾವುದು ಇದೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ನೀರನ್ನು ಕಾಪಾಡಿ, ನೀರನ್ನು ಉಳಿಸಿ, ಯಾರೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಅನ್ನಿಸ್ಬೋದು ಈ ಸಮುದ್ರ ನೀರಿದೆ, ಕೆರೆ ನೀರಿದೆ, ನದಿ ನೀರಿದೆ, ಏನಪ್ಪ ಯಾವುದೋ ಡ್ರಿಂಕಿಂಗ್ ವಾಟರ್ ಬಗ್ಗೆ ಹೇಳ್ತಾರೆ ಅವರು ಅಂತ. ಬಟ್ ಅಷ್ಟು ಈಗ ಸಮುದ್ರ ನೀರು ಎಷ್ಟು ಉಪ್ಪಾಗಿರುತ್ತೆ, ನಾವು ಕುಡಿಲಿಕ್ಕಾಗುತ್ತಾ? ಆಗಲ್ಲ. ನಮ್ಗೆ ಕುಡಿಲಿಕ್ಕೆ ಫ್ರೆಶ್ ವಾಟರ್ ಅನ್ನೋದು ಸಿಗೋದು ಕೇವಲ ಒಂದು 0.1 to 0.5% ಅಷ್ಟೇ ಔಟ್ ಆಫ್ 100% ವಾಟರಲ್ಲಿ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು
ನಾವು ಕಡಿಮೆ ಬಳಸಬೇಕು. ಹಾಗಂತ ನೀರು ಕುಡಿದಿರೋ ಇರಬಾರ್ದು. ನೀರು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಬೇಕಾಗಿರೋದು ಮಿನಿಮಮ್ ಅಂದರೂ 2-3 ಲೀಟ್ರ್, ಇಲ್ಲ 3-5 ಲೀಟ್ರ್ ನೀರು ನಾವು ಕುಡಿಬೇಕು. ಯಾಕೆಂತಂದರೆ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಅಂಗಗಳಿಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿ ಎಲ್ಲರೂ ಪರಿಶುದ್ಧವಾದಂಥ ನೀರನ್ನ ಸೇವಿಸಿ. ಈ FSSAI ISI ಮಾರ್ಕ್ ಇರುವಂಥ ಲೋಗೋಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವು ವಾಟರ್ ಬಾಟ್ಲ್ ತೊಗೊಳ್ಳೋ ಮುಂಚೆ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ, ಮ್ಯಾನುಫ್ಯಾಕ್ಚರ್ ಡೇಟ್ ನೋಡ್ಕೊಳ್ಳಿ, ಬಾಟಲ್ ಚೆನ್ನಾಗಿದೆಯಾ, ಡ್ಯಾಮೇಜ್ ಆಗಿಲ್ವ ಅನ್ನೋದನ್ನು ನೋಡ್ಕೊಳ್ಳಿ. ಅದು ಬ್ರ್ಯಾಂಡ್ ಯಾವುದೇ ಆಗಿರ್ಬೋದು, ಬಟ್ ನೀವು ಕೊಡೋವಂಥ ದುಡ್ಡಿಗೆ ಸರಿಯಾದಂಥ ನೀರನ್ನ ನೀವು ತೊಗೋತಾ ಇದ್ದೀರಾ, ಸರಿಯಾಗಿರುವಂಥ ವಾಟರ್ ಬಾಟಲ್ನ ನೀವು ತೊಗೊಳ್ತಾ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ನಂತರ ಕೊಂಡ್ಕೊಳ್ಳಿ. ಸುಮ್ಮನೆ ಯಾವುದೋ ಲೋಕಲ್ ಸಿಕ್ತು, ಕಡಿಮೆ ರೇಟಿಗೆ ಸಿಕ್ತು ಅಂತೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಸೇಫ್ ವಾಟರ್ನ ಕುಡಿಯಿರಿ, ಸೇಫ್ ಆಗಿರಿ, ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಮಾಹಿತಿ ಇಷ್ಟ ಆಗಿದರೆ ಎಲ್ಲರಿಗೂ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಉಪಯೋಗ ಆಗಲಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ. ಹಾಗೂ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕೂಡ ತುಂಬಾ ಈ ನೀರಿನ ಬಾಟಲಿನಲ್ಲಿ ಇರುವಂಥ ಲೇಬಲ್ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇನು ಮುಖ್ಯ ಇರುತ್ತೆ, ಏನೇನು ನೋಡಬೇಕು ನೀರಿನ ಬಾಟಲ್ ಲೇಬಲ್ಗಳ ಮೇಲೆ, ಯಾಕೆ ನೋಡಬೇಕು, ಏನು ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.